ಹೇಮಾವತಿ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ 6 ಜನರನ್ನ ರಕ್ಷಣೆ ಮಾಡಲಾಗಿದೆ. ಕೊಚ್ಚಿ ಹೋಗ್ತಾ ಇದ್ದ 6 ಜನರನ್ನ ಇಬ್ಬರು ಯುವಕರು ರಕ್ಷಣೆ ಮಾಡಿದ್ದಾರೆ. 4 ಜನ ಮಹಿಳೆಯರು ಮತ್ತು 2 ಪುರುಷರನ್ನ 2 ಯುವಕರು ರಕ್ಷಣೆ ಮಾಡಿದ್ದಾರೆ. ಅಕ್ಕಿಹೆಬ್ಬಾಳು ಗ್ರಾಮದ ಬಳಿ ಹೇಮಾವತಿ ನದಿಯಲ್ಲಿ ಈ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಮುನ್ಸೂಚನೆ ಇಲ್ಲದೆ ಹೇಮಾವತಿ ನದಿಯ ನೀರು ಬಿಡುಗಡೆ ಮಾಡಿದ್ದೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗಿದೆ. ಕೆಆರ್ಎಸ್ಗೆ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆ ಇದು. ಅಕ್ಕಿಹೆಬ್ಬಾಳು ಗ್ರಾಮದ ರವಿ ಮತ್ತು ಲೋಕೇಶ್ ಅನ್ನುವಂತಹ 2 ಯುವಕರು 6 ಜನರ ರಕ್ಷಣೆ ಮಾಡಿದ್ದಾರೆ. ಲತಾಮಣಿ, ಕೋಮಲ, ಮಹದೇವಮ್ಮ, ರಾಜಾಮಣಿ, ಚೆಲುವನಾಯಕ್ ಹಾಗೂ ಲಕ್ಷ್ಮಣ್ ಬದುಕುಳಿದ 6 ಜನರಾಗಿದ್ದಾರೆ. ನಿಜಕ್ಕೂ ಕೂಡ ಈ 2 ಯುವಕರ ಸಾಧನೆಯನ್ನ ಮೆಚ್ಚಲೇಬೇಕು. ಯಾಕಂದ್ರೆ ತಮ್ಮ ಜೀವದ ಹಂಗನ್ನ ತೊರೆದು ಅವರು 6 ಜನರ ರಕ್ಷಣೆಯನ್ನ ಮಾಡಿದ್ದಾರೆ. ಕೆಆರ್ಎಸ್ಗೆ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಯಲ್ಲಿ ನೀರಿನ ಹರಿವು ಜಾಸ್ತಿಯಾಗಿತ್ತು. ಹೀಗಾಗಿ 6 ಜನ ಇದರ ಅರಿವಿಲ್ಲದೆ ಕೊಚ್ಚಿಕೊಂಡು ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ 6 ಜನರನ್ನ ಕೂಡ 2 ಯುವಕರು ರಕ್ಷಣೆ ಮಾಡಿದ್ದಾರೆ. ಲತಾಮಣಿ, ಕೋಮಲ, ಮಹದೇವಮ್ಮ ಹಾಗೆ ರಾಜಾಮಣಿ ಮತ್ತೆ ಇನ್ನುಳಿದ 2 ಯುವಕರು ಚೆಲುವನಾಯಕ್ ಮತ್ತೆ ಲಕ್ಷ್ಮಣ್, ಈ 6 ಜನ ಕೂಡ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದಂತಹ 2 ಯುವಕರು ಅವರ ರಕ್ಷಣೆ ಮಾಡಿದ್ದಾರೆ. ಇನ್ನು ಅಕ್ಕಿಹೆಬ್ಬಾಳು ಗ್ರಾಮದ ರವಿ ಮತ್ತು ಲೋಕೇಶ್ ಅನ್ನುವಂತಹ 2 ಯುವಕರು ತಮ್ಮ ಜೀವದ ಹಂಗನ್ನ ತೊರೆದು ಈ 6 ಜನರ ರಕ್ಷಣೆ ಮಾಡಿದ್ದಾರೆ. 4 ಜನ ಮಹಿಳೆಯರು ಮತ್ತು 2 ಪುರುಷರು ಹೇಮಾವತಿ ನದಿಯಲ್ಲಿ ಕೊಚ್ಚಿ ಹೋಗುವಂತಹ ಸಾಧ್ಯತೆ ಇತ್ತು. ಯಾಕಂದ್ರೆ ಇದ್ದಕ್ಕಿದ್ದಂತೆ ನೀರನ್ನ ಬಿಡಲಾಗಿತ್ತು. ಹೇಮಾವತಿ ನದಿಯಲ್ಲಿ ನೀರಿನ ಹರಿವು ಜಾಸ್ತಿಯಾಗಿ ಬಿಟ್ಟಿತ್ತು. ಅಕ್ಕಿಹೆಬ್ಬಾಳು ಗ್ರಾಮದ ಬಳಿ ಹೇಮಾವತಿ ನದಿಯಲ್ಲಿ ನಡೆದಂತಹ ಘಟನೆ ಇದು. ಮುನ್ಸೂಚನೆ ಇಲ್ಲದೆ ಹೇಮಾವತಿ ನದಿಯ ನೀರನ್ನ ಬಿಡುಗಡೆ ಮಾಡಲಾಗಿತ್ತು. ಕೆಆರ್ಎಸ್ಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಇದರ ಅರಿವಿಲ್ಲದಂತಹ 6 ಜನ ಕೂಡ ನೀರಲ್ಲಿ ಇಳಿದಿದ್ರು. ಅವರು ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಪರಿಸ್ಥಿತಿಯಲ್ಲಿ ರವಿ ಮತ್ತೆ ಪ್ರಕಾಶ್ ಅನ್ನುವಂತಹ 2 ಯುವಕರು ಅದನ್ನ ಗಮನಿಸಿ ತಮ್ಮ ಜೀವದ ಹಂಗನ್ನ ತೊರೆದು ಅವರ 6 ಜನರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ. ಅಡ್ಡ ಹೇಳ್ಕೊಡ್ರ ಮರ್ಯ ರವಿ ರವಿ ಈಸಿಯಾಗಿ ಹೋಗು, ತಲೆ ಕೆಡಿಸ್ಕೊಬೇಡ, ಈಸಿಯಾಗಿ ಹೋಗು. ಹಂಗಲ್ಲ ಮೇಕಪ್ ಮಾಡಕ್ ಹೋಯ್ತಾವ ಅವನು. ಬೇಡ ಅವೆಲ್ಲ ಯಾಕೆ ಸುಮ್ಮನೆ ಟ್ಯಾಕ್ಟಿಸ್ಗಳು. ಕಟ್ಟಿದ್ದು ಕೊಚ್ಚಿ ಹೋಗ್ತಾ ಇದ್ದ 6 ಜನರನ್ನ 2 ಯುವಕರು ರಕ್ಷಿಸಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ 2 ಯುವಕರು ರವಿ ಮತ್ತೆ ಲೋಕೇಶ್ ಅನ್ನುವಂತಹ 2 ಯುವಕರ ಸಾಧನೆಯನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಮಾವತಿ ನದಿಯ ನೀರಿನ ಹರಿವು ಜಾಸ್ತಿ ಆಗಿತ್ತು. ಇದಕ್ಕೆ ಕಾರಣ ಏನಂದ್ರೆ ಕೆಆರ್ಎಸ್ ಡ್ಯಾಂಗೆ ಇದ್ದಕ್ಕಿದ್ದಂತೆ ನೀರನ್ನ ಬಿಡುಗಡೆ ಮಾಡಿರೋದು. ಅದರ ಅರಿವಿಲ್ಲದಂತಹ 6 ಜನ ನದಿಯಲ್ಲಿ ಇಳಿದಿದ್ರು. ಅವರು ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆ ಇದ್ದಿದ್ದು ಹೆಚ್ಚಾಗಿ. ಆದ್ರೆ ರವಿ ಮತ್ತೆ ಲೋಕೇಶ್ ಅನ್ನುವಂತಹ 2 ಯುವಕರು, ಸ್ಥಳೀಯ ಯುವಕರು ತಮ್ಮ ಜೀವದ ಹಂಗನ್ನ ತೊರೆದು ಆ 6 ಜನರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅದು ಸುಲಭದ ಕೆಲಸ ಅಲ್ಲ. ಯಾಕಂತಂದ್ರೆ ಬೇರೆಯವ್ರನ್ನ ರಕ್ಷಣೆ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದ್ರೆ ರವಿ ಮತ್ತೆ ಲೋಕೇಶ್ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಾವೀಗ ನೋಡಬಹುದು, ಈ 6 ಜನ ಇವತ್ತು ರವಿ ಮತ್ತೆ ಲೋಕೇಶ್ ಅವ್ರನ್ನ ರಕ್ಷಣೆ ಮಾಡದಿದ್ರೆ ಈ 6 ಜನ ಕೂಡ ಬದುಕಿ ಉಳಿತಾ ಇರಲಿಲ್ಲ. ಈ 6 ಜನ ಲತಾಮಣಿ, ಕೋಮಲ, ಮಹದೇವಮ್ಮ, ರಾಜಾಮಣಿ, ಚೆಲುವನಾಯಕ್ ಮತ್ತು ಲಕ್ಷ್ಮಣ್, ಇವರಿಗೆ ನೀರಿನ ಹರಿವು ಜಾಸ್ತಿ ಆಗತ್ತೆ ಅನ್ನುವಂತಹ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ನೀರನ್ನ ಬಿಡುಗಡೆ ಮಾಡಲಾಗಿತ್ತು. ಅದರಿಂದಾಗಿ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಬರ್ತಾ ಇತ್ತು. ಅದರಲ್ಲಿ ಸಿಕ್ಕಾಕೊಂಡಂತಹ ಈ 6 ಜನ ಕೂಡ ಕೊಚ್ಚಿಕೊಂಡು ಹೋಗುವ ಸ್ಥಿತಿಯಲ್ಲಿದ್ರು. ಆದ್ರೆ ಅಲ್ಲಿ ಸಮಯ ಪ್ರಜ್ಞೆ ಮೆರೆದಂತಹ ರವಿ ಮತ್ತೆ ಲೋಕೇಶ್ ಅನ್ನುವಂತಹ 2 ಯುವಕರು ನಿಜಕ್ಕೂ ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಈ 6 ಜನರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ ಲಾಲಿಪಾಳ್ಯ, 6 ಜನರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ನಿಜಕ್ಕೂ ಕೂಡ ಗಟ್ಟಿ ಗುಂಡಿಗೆ ಬೇಕು. ಯಾಕಂದ್ರೆ ಇಂತಹ ಕೇಸಲ್ಲಿ ಎಷ್ಟೊಂದು ಜನ ಪ್ರಾಣ ಉಳಿಸೋಕ್ ಹೋಗಿ ಪ್ರಾಣ ಕಳ್ಕೊಂಡಿರ್ತಾರೆ. ರವಿ ಮತ್ತೆ ಲೋಕೇಶ್ ಅವರ ಈ ಸಾಧನೆ ಹೇಗಾಯ್ತು, ಮತ್ತೆ ಯಾಕೆ ಮುನ್ಸೂಚನೆ ಕೊಡದೆ ನೀರನ್ನ ಬಿಡುಗಡೆ ಮಾಡಿದ್ದಲ್ಲಿ? ಸುಕನ್ಯಾ, ಏನು KRS ನಲ್ಲಿ ಇವತ್ತಿಗೆ 78 ಅಡಿಯಷ್ಟು ಮಾತ್ರ ನೀರು ಸಂಗ್ರಹ ಇದೆ. ಅಂದ್ರೆ ಸುಮಾರು 10 TMC ಮಾತ್ರ. ಹೀಗಾಗಿ ಇನ್ನೇನು ಡೆತ್ ಸ್ಟೋರೇಜ್ ನ ಬಳಕೆ ಮಾಡ್ಕೋಬೇಕು ಬೇಡವಾ ಅನ್ನೋದ್ರ ಬಗ್ಗೆನೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ಪೂರೈಕೆ ಮತ್ತೆ ಮಂಡ್ಯ ಮತ್ತೆ ಮೈಸೂರು ಈ ಭಾಗಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನ್ ಹೇಮಾವತಿ ಡ್ಯಾಮ್ ನಿಂದ ಇವತ್ತು KRS ಗೆ ನೀರನ್ನ ಬಿಡಿಸ್ಕೊಳ್ಳಿಕ್ಕೆ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಅದರಂತೆ ನೀರನ್ನು ಕೂಡ ಹರಿಸಿದ್ದಾರೆ. ಆದ್ರೆ ಈ ನೀರು ಬರುತ್ತೆ ಅಂತಕ್ಕಂಥದ್ದು ಯಾವುದೇ ಮುನ್ಸೂಚನೆ ಇಲ್ಲದೆ ಇರ್ತಕ್ಕಂಥ ಈ ಒಂದು ಆ ಗ್ರಾಮದ ಮಹಿಳೆಯರು ಎಂದಿನಂತೆ ತಮ್ಮ ಗ್ರಾಮದ ಬಳಿ ಇರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಬಟ್ಟೆ ತೊಳೆಯಕ್ಕೆ ಅಂತೇಳಿ ಹೋಗಿದ್ದಾರೆ. ಆದ್ರೆ ಅಕ್ಕಿಯಬ್ಬಾಳು ಗ್ರಾಮದ ಬಳಿನೇ ಅಂದ್ರೆ ಹೇಮಾವತಿ ನದಿನಲ್ಲಿ ಬಟ್ಟೆ ತೊಳಿತಾ ಇರ್ತಂತ ಸಂದರ್ಭದಲ್ಲಿ ಏಕಾಏಕಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಲತಾಮಣಿ, ಕೋಮಲ ಮತ್ತೆ ಮಹಾದೇವಮ್ಮ, ರಾಜಮಣಿ ಇವರು ಸೇರಿದಂತೆ ಸುಮಾರು 6 ಜನ, ಇಬ್ರು ಪುರುಷರು ಸೇರಿದಂತೆ 6 ಜನ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಅವರು ಕೊಚ್ಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯತೆ ಇತ್ತು, ಮತ್ತೆ ಕೊಚ್ಕೊಂಡು ಹೋಗ್ತಾ ಇದ್ರು. ಇದನ್ನ ನೋಡಿದಂತ ಅದೇ ಗ್ರಾಮದ ರವಿ ಮತ್ತೆ ಲೋಕೇಶ್ ಇವರಿಬ್ರು ಕೂಡ ಸಾಕಷ್ಟು ಏನು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಕೂಡಲೇ ಅವರು ಏನು ಟ್ಯೂಬ್ ಗಳನ್ನ ಸಹಾಯದಿಂದ ನದಿಗೆ ಇಳಿದಿದ್ದಾರೆ. ಮತ್ತೆ ಯಾರು ನದಿ ದಂಡೆನಲ್ಲಿ ನದಿ ಮಧ್ಯೆ ನಿಂತಿದ್ರು ಮಹಿಳೆಯರು ಮತ್ತೆ ಪುರುಷರು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ಟ್ಯೂಬ್ ಸಹಾಯದಿಂದ ಈಗ ದಡಕ್ಕೆ ಸೇರಿಸಿದ್ದಾರೆ. ಹೀಗಾಗಿನೇ ಏನು ಇಬ್ರು ಯುವಕರ ಒಂದು ಗ್ರಾಮದ ಈ ಯುವಕರ ಧೈರ್ಯವನ್ನ ನೋಡಿರ್ತಕ್ಕಂಥ ಗ್ರಾಮಸ್ಥರೆಲ್ಲರೂ ಕೂಡ ಮೇಲೆ ಬರ್ತಿದ್ದಂಗೆನೆ ಈ ಇಬ್ರು ಯುವಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೇನೆ ಏಕಾಏಕಿ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಕೈಗೊಳ್ಳದೆ ಮತ್ತೆ ಜನರಿಗೆ ತಿಳಿಸಿದಂತೆ ನದಿಗೆ ನೀರು ಹರಿಸಿರೋ ಕ್ರಮವನ್ನ ಖಂಡಿಸಿ ಹೇಮಾವತಿ ಏನು ಅಕ್ಕಿಯಬ್ಬಾಳು ಗ್ರಾಮದ ಬಳಿನೇ ಇವರು ರಸ್ತೆ ತಡೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿನೇ ಏನು ಈ ರೀತಿ ಮುಂದೆ ಯಾವಾಗ್ಲೂ ಕೂಡ ಆಗ್ಬಾರ್ದು. ನೀರ್ ಬಿಡೋದಾದ್ರೆ ಜನಗಳಿಗೆ ಮುನ್ನೆಚ್ಚರಿಕೆ ಕ್ರಮ ಕೊಡಬೇಕು, ಮತ್ತೆ ಯಾರು ಕೂಡ ನದಿಗೆ ಇಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಅಥವಾ ಜನರಿಗೆ ಅವೇರ್ನೆಸ್ ಮೂಡಿಸೋದ್ರ ಆ ನಂತರ ನೀವು ನದಿಗೆ ನೀರನ್ನ ಬಿಡ್ಬೇಕಾಗಿತ್ತು. ಈಗ 6 ಜನರು ಏನಾದ್ರು ಕೊಚ್ಕೊಂಡು ಹೋಗಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ರವಿ ಲಾಲಿಪಾಳ್ಯ. ಅಕ್ಕಿಹೆಬ್ಬಾಳು ಗ್ರಾಮದ ಬಳಿ ಹೇಮಾವತಿ ನದಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಹೇಮಾವತಿ ನದಿಯಲ್ಲಿ ಸಿಲುಕಿದ್ದ 6 ಮಂದಿಯನ್ನ ಈಗ ರಕ್ಷಣೆ ಮಾಡಲಾಗಿದೆ. ಕೊಚ್ಚಿ ಹೋಗ್ತಾ ಇದ್ದಂತಹ 6 ಜನ ಒಂದು ಕಡೆ ಭಾವಚಿತ್ರದಲ್ಲಿ ನಾವು ನೋಡಬಹುದು. ಇವರ ಹೆಸರು ಲತಾಮಣಿ ಅಂತ ಒಬ್ರದ್ದು, ಹಾಗೆ 6 ಜನರ ಹೆಸರು ಮಹಾದೇವಮ್ಮ, ರಾಜಾಮಣಿ, ಲತಾಮಣಿ, ಕೋಮಲ ಮತ್ತೆ ಇಬ್ರು ಯುವಕರು ಚಲುವನಾಯಕ್ ಮತ್ತೆ ಲಕ್ಷ್ಮಣ್ ಅನ್ನುವಂತಹ ಈ 6 ಜನ. ಇವರಿಗೆ ನೀರಿನ ಹರಿವಿನ ಬಗ್ಗೆ ಅಥವಾ ನೀರು ಬಿಡುಗಡೆ ಮಾಡಿರೋದ್ರ ಬಗ್ಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಅವರಲ್ಲಿ ನದಿಯಲ್ಲಿ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡಿದ್ರು. ಅಷ್ಟು ಮಾತ್ರವಲ್ಲ, ಒಂದು ಕ್ಷಣ ತಡವಾಗಿದ್ರು ಕೂಡ ಅವರು ಕೊಚ್ಚಿಕೊಂಡು ಹೋಗ್ತಾ ಇದ್ರು. ಇನ್ನು ಕೊಚ್ಚಿಕೊಂಡು ಹೋಗೋದಿಕ್ಕೆ ಶುರುವಾದಂತಹ ಸಂದರ್ಭದಲ್ಲಿ ಅಲ್ಲಿ ರವಿ ಮತ್ತೆ ಲೋಕೇಶ್ ಅನ್ನುವಂತಹ ಇಬ್ರು ಸ್ಥಳೀಯ ಯುವಕರು ಹೇಗಾದ್ರೂ ಮಾಡಿ ಇವ್ರನ್ನ ರಕ್ಷಣೆ ಮಾಡಬೇಕು ಅಂತ ಸಮಯ ಪ್ರಜ್ಞೆ ಮೆರೆದು ಟ್ಯೂಬ್ಗಳನ್ನ ತೆಗೆದುಕೊಂಡು ಬಂದು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಹಾಗೆ ಅವರು ಕೂಡ ಏಜು ಸರಿಯಾಗಿ ಗೊತ್ತಿದ್ದರಿಂದ ಆ 6 ಜನರನ್ನ ಕೂಡ ದಡ ಸೇರಿಸುವಲ್ಲಿ ಅವರು ಸಫಲರಾಗ್ತಾರೆ. ಇನ್ನು ಈ ಯುವಕರ ಸಾಧನೆಗೆ ಇಡೀ ಗ್ರಾಮಸ್ಥರು ಕೊಂಡಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ 6 ಜನರ ಜೀವ ಉಳಿಸಿರುವಂತಹ ದೊಡ್ಡ ಸಾಧನೆಯನ್ನ ಈ ಇಬ್ರು ಯುವಕರು ಮಾಡಿದ್ದಾರೆ. ಅದು ಕೂಡ ತಮ್ಮ ಜೀವದ ಲೆಕ್ಕವನ್ನು ಕೂಡ ಇಟ್ಟುಕೊಳ್ಳದೆ ಹಂಗನ್ನ ತೊರೆದು ಅವರು ಈ ಒಂದು ಸಾಧನೆಯನ್ನ ಮಾಡಿರೋದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಜನರಿಗೆ ಮುನ್ಸೂಚನೆ ಕೊಡದೆ ಈ ರೀತಿ ನೀರನ್ನ ಬಿಡುಗಡೆ ಮಾಡಿರೋದಕ್ಕೆ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ಕೊಪ್ರಿಗೆ ಹೋದ್ರಲ್ಲಿ ಅವರಿಬ್ರು ಬಂದಿದ್ರು. ಅವರಿಬ್ರಲ್ಲಿ ಯಾಕ ಎಲ್ಸಿ ಹಾಕೋದ್ರಲ್ಲ ಗೊತ್ತಾಗಿಲ್ಲ ಇದು ಗುರು ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ತಹಶೀಲ್ದಾರ್ ರತ್ನಮ್ಮ ಅವರು ಸಂಪರ್ಕದಲ್ಲಿದ್ದಾರೆ. ರತ್ನಮ್ಮ ಅವರೇ, ಏಕಾಏಕಿ ಜನರಿಗೆ ಯಾವುದೇ ಸೂಚನೆ ಕೊಡದೆ ಯಾಕೆ ನೀರನ್ನ ಬಿಡಲಾಯ್ತಲ್ಲಿ? ಅದು HLBC ಅವರ ವತಿಯಿಂದ ಹೇಮಾವತಿ ನಾಣೆಯಿಂದ KRS ಡ್ಯಾಮ್ಗೆ ನೀರನ್ನು ಹರಿಬಿಡಲಾಗಿದೆ ಅಂತ ಗೊತ್ತಾಗಿದೆ. ಈಗ ನಾನು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಅಕ್ಕಿಹೆಬ್ಬಾಳಲ್ಲಿ ಬಟ್ಟೆ ತೊಳಿತಾ ಇರೋಂಥ 5 ಜನ ಹೆಂಗಸರು, ಅದನ್ನ ನಾನು ಈಗ HLBC
ಡಿಪಾರ್ಟ್ಮೆಂಟ್ ಹೇಮಾವತಿ ಇಂಜಿನಿಯರ್ ಅವ್ರನ್ನ ಈಗ ನಾನು ಕರೆದಿದ್ದೀನಿ. ಅದು ಡಿಸ್ಕಸ್ ಮಾಡಿ ಏನಂತ ಈಗ ಎಷ್ಟು ದಿವಸ ಅದು ಔಟ್ಫ್ಲೋ ಇರುತ್ತೆ ಅದನ್ನ ನೋಡಿಕೊಂಡು ಮತ್ತೆ ಏನೇನು ಮುನ್ನೆಚ್ಚರಿಕೆ ಅದನ್ನ ಈಗ ನಾವು ಕ್ರಮ ತಗೊಳ್ತೀವಿ. ಈಗ ಅದೃಷ್ಟವಶಾತ್ ಯಾವುದೇ ಒಂದು ದುರ್ಘಟನೆ ಆಗಿಲ್ಲ. ಅದನ್ನ ಈಗ ಅಲ್ಲಿ ಸ್ಥಳೀಯ ಯುವಕರು ರಕ್ಷಿಸಿದ್ದಾರೆ. ಈಗ ನಾನು ಅಲ್ಲಿಗೆ ಸ್ಪಾಟ್ಗೂ ವಿಸಿಟ್ ಮಾಡಿ ನೆಕ್ಸ್ಟ್ ಎಷ್ಟು ದಿವಸ ಔಟ್ಫ್ಲೋ ಇರುತ್ತೆ ಅದ್ರ ನಾವು ಮುಂಜಾಗ್ರತೆಯಾಗಿ HLBC ಇಂಜಿನಿಯರ್ಸ್ ಈಗ ಕರೆದಿದ್ದೀನಿ ಏನೇನು ಕ್ರಮ ತಗೊಳ್ಬೇಕಂತ ಹೇಳಿ. ಅಲ್ಲ ರತ್ನಮ್ಮ ಅವರಿಗೆ ಯಾವುದೇ ದುರ್ಘಟನೆ ಸಂಭವಿಸಿಲ್ಲ, ಓಕೆ, ಅದು ಅದೃಷ್ಟವಶಾತ್ ಏನು ಆಗಿಲ್ಲ. ಸಪೋಸ್ ಏನಾದ್ರು ತೊಂದರೆ ಆಗಿದ್ರೆ, ದುರಂತ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು ಅಂತ? ನಾನು ಅದಕ್ಕೆ ಈಗ ಹೇಳಿದ್ನಲ್ಲ, HLBC ಅವ್ರನ್ನ ನಾನೀಗ ಕರೆದಿದ್ದೀನಿ. ಸಂಬಂಧಪಟ್ಟ ನೀರಾವರಿ ಜಲಸಂಪನ್ಮೂಲ ಇಲಾಖೆ ಅದು ಅವ್ರಿಗೆ ಏಕಾಏಕಿ ಯಾವ ತರ ಅವ್ರಿಗೆ ನಿರ್ಣಯ ಆಯ್ತು, ಏನು ಅವ್ರಿಗೆ ಸೂಚನೆ ಇತ್ತು, ಏನು ಮುಂಜಾಗ್ರತೆಯಾಗಿ ಅವರು ಏನು ಪ್ರಕಟಣೆ ಹೊರಡಿಸ್ಲಿಕ್ಕೆ ಕಾಲಾವಕಾಶ ಇತ್ತೆ ಇಲ್ವೇ ಅಂತ ಅದ್ರ ಮಾಹಿತಿನ ನಾನು ತಗೊಳ್ಳಿಕ್ಕೆ. ಏನೇ ಆದ್ರೂ ಕೂಡ ಯಾವುದೇ ಸೂಚನೆ ಕೊಡದೆ ಈ ರೀತಿ ಜೀವಗಳ ಜೊತೆ ಆಟ ಆಡೋದು ತಪ್ಪಾಗುತ್ತೆ ರತ್ನಮ್ಮ ಅವರೇ. ಯಾರೇ ಆಗ್ಲಿ ಏನೇ ಆಗ್ಲಿ ಕಾಲಾವಕಾಶ ಇಲ್ಲ ಅನ್ನುವಂತಹ ನೆವಾಗ್ಲಿ ಯಾವುದೇ ನೆಪ ಆಗ್ಲಿ ಈ ರೀತಿ ಜನರು ಅಲ್ಲಿ ಇರ್ತಾರೆ, ನದಿಗೆ ಇಳಿದಿರ್ತಾರೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಎಲ್ರಿಗೂ ಇರುತ್ತೆ. ಎಷ್ಟೊಂದು ಕಡೆ ಈ ರೀತಿಯ ಘಟನೆಗಳಿಂದನೇ ಜೀವ ಕಳ್ಕೊಂಡಿರೋದೇ ಉದಾಹರಣೆಗಳೇ ಹೆಚ್ಚಿರೋದು. ಅದೇ ಉದ್ದೇಶಕ್ಕಾಗಿ ನಾನು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳನ್ನ ಈಗ ನಾನು ಕರೀತಾ ಇದ್ದೀನಿ. ಇನ್ನು 1 hour ಒಳಗೆ ನಾವು ಅಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗೆ ಯಾವ ತರ ಅವ್ರದ್ದು ಸಿಚುಯೇಷನ್ ಏನಿತ್ತು ಅಂತ ನಾನು ತಿಳ್ಕೊಳ್ತೀನಿ. ಅದ್ರ ಜೊತೆಗೆ ಇಬ್ರು ಯುವಕರು ನಿಜಕ್ಕೂ ಕೂಡ ತಮ್ಮ ಪ್ರಾಣದ ಹಂಗನ್ನ ತೊರೆದು 6 ಜನರ ರಕ್ಷಣೆ ಮಾಡಿದ್ದಾರೆ. ಅವರು ಕೂಡ ತುಂಬಾ ಪ್ರಶಂಸನೀಯ. ಹೌದು ಖಂಡಿತ ಅದು ತಾಲೂಕು ಆಡಳಿತದ ವತಿಯಿಂದ ಅದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಅದನ್ನ ನಮ್ಗ ಮುಂದಲ್ಲೂ ಇದೆ. ಬಟ್ ಇದು ನೀರ್ ಬಿಟ್ಟಿರೋಂತ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನ ತಗೊಂಡೇ ಹೇಳ್ಬೇಕಾಗುತ್ತೆ ಜಲಸಂಪನ್ಮೂಲ ಇಲಾಖೆ. ಅಲ್ಲ ಓಕೆ, ಖಂಡಿತ ಮಾಹಿತಿಯನ್ನ ತಗೊಳ್ಳಿ. ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಒಂದು ಅನಾಹುತಗಳಾಗಬಾರ್ದು, ಆ ರೀತಿಯ ಕ್ರಮವನ್ನ ಸೂಕ್ತ ಕ್ರಮವನ್ನ ತಾವು ತಗೊಳ್ಳೇಬೇಕಾಗುತ್ತೆ. ಅವರಿಗೆ ನಾನು ಹೌದು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳನ್ನ ಅದೇ ಉದ್ದೇಶಕ್ಕೆ ನಾನು ಇವಾಗ ಆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ. ತಾಲೂಕು ಆಡಳಿತದ ವತಿಯಿಂದ ನಾವೀಗ 5 ಗಂಟೆಗೆ ಒಂದು ಸಭೆಯನ್ನ ಕರೆದು ಅವರು ಪೂರ್ವ ನಿಯೋಜಿತವಾಗಿತ್ತ, ಅವ್ರಿಗೆ ಏನು ದಿಢೀರ್ನೆ ಅವರಿಗೆ ನೀರು ಬಿಡ್ಲಿಕ್ಕೆ ಆದೇಶ ಆಗಿತ್ತಾ ಏನು ಅನ್ನೋ ಮಾಹಿತಿನ ಅವ್ರ ಹತ್ರ ತಗೊಂಡೇ ನಾನು ಹೇಳ್ಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಇವಾಗ ಅದಕ್ಕೋಸ್ಕರ ಕರೆದಿದ್ದೀವಿ ಸಭೆ. ಓಕೆ, ಧನ್ಯವಾದ ರತ್ನಮ್ಮ ಅವರೇ ನಮ್ಮ ಜೊತೆಗೆ ಎಷ್ಟು ಮಾತಾಡಿದ್ದಕ್ಕಾಗಿ. ಇದು ತಹಶೀಲ್ದಾರ್ ರತ್ನಮ್ಮ ಅವರ ಮಾತು. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವ್ರ ಜೊತೆ ಮಾತಾಡಿ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರೆ. ಏನೇ ಆದರೂ ಕೂಡ ಸಮಯಾವಕಾಶ ಇತ್ತೋ ಇಲ್ವೋ, ನೋಟಿಸ್ ಕೊಡೋದಕ್ಕಾಯ್ತೋ ಇಲ್ವೋ, ಸೂಚನೆ ಕೊಡೋಕ್ಕಾಯ್ತೋ ಇಲ್ವೋ, ಏನೇ ಆದರೂ ಕೂಡ ಜನರ ಜೀವದ ಜೊತೆ ಚೆಲ್ಲಾಟವಾಡುವಂತಹ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ತೆಗೆದುಕೊಳ್ಬಾರ್ದು.